ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ಅದ್ಭುತವಾದ ದಿನ ಅಂತಾನೆ ಅನ್ಬಹುದು. ಏನಪ್ಪಾ ಅಂತಂದ್ರೆ ಇವತ್ತು ಈ ವಟ ಸಾವಿತ್ರಿ ವ್ರತ, ಈ ದೀರ್ಘ ಸುಮಂಗಲಿ ಭಾಗ್ಯ ಕೊಡುವ ಈ ಶಕ್ತಿಶಾಲಿ ಮಂತ್ರವನ್ನ ನೀವು ಆದಷ್ಟು ಪಠಿಸಿ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವಟ ಸಾವಿತ್ರಿ ವ್ರತ ಇದು ಒಂದು ಅಖಂಡ ಸೌಭಾಗ್ಯದ ಪ್ರತೀಕವಾಗಿರುವ ಹಬ್ಬ ಹೆಣ್ಮಕ್ಳಿಗೆ ಅಂತಾನೆ ನಾವು ಅನ್ಬಹುದು. ಇದರ ಉದ್ದೇಶ ಅಂದರೆ ಈ ಸಾವಿತ್ರಿ ಎಂತೆಯೇ ತಮ್ಮ ಪತಿಯ ಆಯುಷ್ಯವು ವೃದ್ಧಿಯಾಗಬೇಕು. ಸ್ತ್ರೀಯರು ಈ ಒಂದು ವ್ರತವನ್ನು ಸುಮಾರು ಜನ 100ಕ್ಕೆ 99% ಜನ ಇದನ್ನು ಮಾಡೇ ಮಾಡ್ತಾರೆ. ಯಾಕೆಂದರೆ ನನ್ನ ಗಂಡನ ಆಯುಷ್ಯ ವೃದ್ಧಿ ಆಗಬೇಕು, ತುಂಬ ಚೆನ್ನಾಗಿರಬೇಕು, ಅಭಿವೃದ್ಧಿ ಹೊಂದಬೇಕು ಅನ್ನೋದು ಇವರ ಉದ್ದೇಶ. ಅಂದರೆ ಸಾವಿತ್ರಿಯ ಒಂದು ಮಹತ್ವ ಈ ಭರತ ಖಂಡದಲ್ಲಿಯೇ ಈ ಪ್ರಸಿದ್ಧಿ ಹೊಂದಿರುವ ಪತಿವ್ರತೆಯರಲ್ಲಿ ಈ ಒಬ್ಬರು ಸಾವಿತ್ರಿ ಕೂಡ ಆದರ್ಶಳು ಅಂತಲೇ ಅನ್ಬಹುದು. ಅವಳನ್ನು ಅಖಂಡ ಸೌಭಾಗ್ಯದ ಪ್ರತೀಕವೆಂದು ನಾವು ಇಲ್ಲಿ ಹೇಳಲಾಗುತ್ತೆ. ಈ ವ್ರತದ ಪ್ರಧಾನ ದೇವತೆ ಬಂದು ಈ ಸಾವಿತ್ರಿ, ಅಂದರೆ ಬ್ರಹ್ಮದೇವ, ಈ ಸತ್ಯವಾನ, ಸಾವಿತ್ರಿ, ನಾರದ ಮತ್ತು ಯಮಧರ್ಮ ಇವರುಗಳು ಇಲ್ಲಿ ದೇವತೆಗಳು. ಅಂದರೆ ವಟವೃಕ್ಷದ ಮಹತ್ವ ಅಂದರೆ ಯಮಧರ್ಮನು ಸತ್ಯವಾನನ ಪ್ರಾಣಹರಣ ಮಾಡಿದ ನಂತರ ಸಾವಿತ್ರಿಯು ಯಮಧರ್ಮನೊಂದಿಗೆ ಸತತವಾಗಿ 3 ದಿನಗಳ ಕಾಲ ಈ ಶಾಸ್ತ್ರಾಚರ್ಚೆಯನ್ನು ಮಾಡಿದರು. ಆಗ ಯಮಧರ್ಮನು ಪ್ರಸನ್ನನಾಗಿ ಸತ್ಯವಾನನನ್ನು ಪುನಃ ಜೀವಂತಗೊಳಿಸಿದನು. ಈ ಶಾಸ್ತ್ರಾಚರ್ಚೆಯು ವಟವೃಕ್ಷದ ಕೆಳಗೆ ನಡೆಯಿತು. ಆದ್ದರಿಂದ ಈ ವಟವೃಕ್ಷಕ್ಕೆ ನೀವು ಆದಷ್ಟು ಇವತ್ತು ಪೂಜೆಯನ್ನು ಮಾಡಿ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ದಿವ್ಯ ಯೋಗಗಳ ಒಂದು ಪ್ರಭಾವ ಬ್ರಹ್ಮಾಂಡದ ಸಕಲ ಚರಾಚರ ವಸ್ತುಗಳನ್ನು ನಿಯಂತ್ರಿಸುವ ಆ ದೇವಾದಿದೇವ ಮಹಾದೇವನಾದ ಶ್ರೀಶಂಕರನ ಕೃಪಾ ಕಟಾಕ್ಷವು ಸದಾಕಾಲ ಒಂದಲ್ಲ ಒಂದು ರಾಶಿಯ ಮೇಲೆ ವಿಶೇಷವಾಗಿ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಗಣಿತದ ಪ್ರಕಾರ ನವಗ್ರಹಗಳ ಚಲನೆ ಮತ್ತು ನಕ್ಷತ್ರಗಳ ಬದಲಾವಣೆಯು ಮಾನವನ ಜೀವನದ ಮೇಲೆ ಅತ್ಯಂತ ಆಳವಾದ ಪರಿಣಾಮ ಬೀರುತ್ತೆ. ಈಗಿನ ಗೋಚಾರ ಫಲಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ವೃಷಭ ರಾಶಿಯ ಜಾತಕದವರಿಗೆ ಅತ್ಯಂತ ಅಪರೂಪದ ಹಾಗೂ ಸುವರ್ಣಾವಕಾಶದ ದಿನಗಳು ಆರಂಭವಾಗುತ್ತಿವೆ. ಈ ಜೂನ್ 29ರಿಂದ ಜುಲೈ 3ರವರೆಗಿನ ಈ 5 ದಿನಗಳು ಕೇವಲ ಸಾಧಾರಣ ದಿನಗಳಲ್ಲ. ಇವು ಕಳೆದ 5 ವರ್ಷಗಳಲ್ಲಿ ಸಂಭವಿಸಿದ ಅತ್ಯಂತ ಮಹತ್ವದ ಗ್ರಹಗತಿಗಳ ಬದಲಾವಣೆಯ ಕಾಲವಾಗಿದೆ. ಸಾಮಾನ್ಯವಾಗಿ ಒಂದು ಜಾತಕದಲ್ಲಿ 1 ಅಥವಾ 2 ಶುಭ ಯೋಗಗಳು ಒಟ್ಟಿಗೆ ಬರುವುದು ಉಂಟು. ಆದರೆ ಈ 5 ದಿನಗಳ ಕಾಲಾವಧಿಯಲ್ಲಿ ಬ್ರಹ್ಮಾಂಡದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಮಹಾಯೋಗಗಳು ಒಟ್ಟಿಗೆ ಸೃಷ್ಟಿಯಾಗುತ್ತಿದೆ. ಈ ಮಹಾಯೋಗಗಳ ಪ್ರಭಾವದಿಂದಾಗಿ ವೃಷಭ ರಾಶಿಯವರ ಇಡೀ ಕುಟುಂಬದಲ್ಲಿ 5 ಭೀಕರ ಹಾಗೂ ನಂಬಲಾಸಾಧ್ಯವಾದ ಮಹಾ ಸುದ್ದಿಗಳು ಅಥವಾ ಸಂತೋಷದ ವಾರ್ತೆಗಳು ಮನೆ ಬಾಗಿಲಿಗೆ ಬರಲಿವೆ. ಈ ಬದಲಾವಣೆಗಳು ಎಷ್ಟು ತೀವ್ರವಾಗಿರುತ್ತೆ ಎಂದರೆ ಇಡೀ ನಿಮ್ಮ ಮನೆತನದ ಕೀರ್ತಿ ಸಮಾಜದಲ್ಲಿ ಮಗದೊಮ್ಮೆ ಎದ್ದು ನಿಲ್ಲುತ್ತೆ. 5 ಮಹಾಯೋಗಗಳ ರಹಸ್ಯ ಮತ್ತು ವೈಜ್ಞಾನಿಕ ಒಂದು ಹಿನ್ನೆಲೆ. ಈ 5 ದಿನಗಳಲ್ಲಿ ಸಂಭವಿಸುತ್ತಿರುವ ದಿವ್ಯ ಯೋಗಗಳೆಂದರೆ ಶಿವಯೋಗ. ಈ ಯೋಗವು ಆಧ್ಯಾತ್ಮಿಕ ಶಕ್ತಿ, ಮಾನಸಿಕ ನೆಮ್ಮದಿ ಮತ್ತು ಶತ್ರುನಾಶಕ್ಕೆ ಅತ್ಯಂತ ಪ್ರಸಿದ್ಧವಾದದ್ದು. ಮಹಾದೇವನ ನೇರ ಕೃಪೆ ಮತ್ತು ನಿಮ್ಮ ಮೇಲೆ ಇರುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ. ಸರ್ವಾರ್ಥ ಸಿದ್ಧಿಯೋಗ. ಹೆಸರೇ ಸೂಚಿಸುವಂತೆ ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ಸಂಪೂರ್ಣ ಸಿದ್ಧಿಯನ್ನು ಅಂದರೆ ಯಶಸ್ಸನ್ನು ತಂದುಕೊಡುವ ಈ ಶಕ್ತಿ ಯೋಗಕ್ಕಿದೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಈ ಸಮಯದಲ್ಲಿ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಅಮೃತ ಸಿದ್ಧಿಯೋಗ. ಜೀವನದಲ್ಲಿ ಅಮೃತದಂತಹ ಸವಿಯನ್ನು ಅಂದರೆ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಮತ್ತು ಶಾಶ್ವತವಾದ ಸುಖವನ್ನು ನೀಡುವ ಅದ್ಭುತ ಯೋಗ ಇದಾಗಿದೆ. ಧನಯೋಗ. ಆರ್ಥಿಕವಾಗಿ ನಿಮ್ಮನ್ನು ಸಶಕ್ತಗೊಳಿಸಲು ಕುಬೇರನ ಕೃಪೆಯು ಈ ಧನಯೋಗದ ಮೂಲಕ ಹರಿದು ಬರಲಿದೆ. ಹಳೆಯ ಸಾಲಗಳು ತೀರುವ ಸಮಯ ಹತ್ತಿರ ಬಂದಿದೆ. ರಾಜಯೋಗ ಮತ್ತು ಸೌಭಾಗ್ಯ ಯೋಗ. ಸಮಾಜದಲ್ಲಿ ಗೌರವ, ಕೀರ್ತಿ, ಪ್ರತಿಷ್ಠೆ ಮತ್ತು ಆಡಳಿತಾತ್ಮಕ ಶಕ್ತಿಯನ್ನು ನೀಡುವ ರಾಜಯೋಗದ ಜೊತೆಗೆ ನಿಮ್ಮ ಅದೃಷ್ಟವನ್ನು ನೂರ್ಮಡಿಗೊಳಿಸುವ ಸೌಭಾಗ್ಯ ಯೋಗವು ಇವೆಲ್ಲದರ ಜೊತೆಗೂಡಿದೆ. ಈ 5 ಯೋಗಗಳು ಒಂದೇ ಜಾಗದಲ್ಲಿ ಸಕಾರಗೊಳ್ಳುತ್ತಿರುವುದರಿಂದ ವೃಷಭ ರಾಶಿಯವರ
ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆದಿದೆ ಎಂದು ಹೇಳಬಹುದು. ಈ 5 ದಿನಗಳ ಅವಧಿಯಲ್ಲಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ರೀತಿಯ ಸಕಾರಾತ್ಮಕ ಶಕ್ತಿ ಇರುವುದನ್ನು ನೀವು ಸ್ವತಃ ಅನುಭವಿಸುತ್ತೀರಿ. ಯಾವುದೋ ಒಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿದೆ, ಪ್ರತಿಯೊಂದು ಕಷ್ಟದಲ್ಲೂ ನಿಮ್ಮನ್ನು ಕಾಪಾಡುತ್ತಿದೆ ಎಂಬ ಭಾವನೆ ನಿಮ್ಮಲ್ಲಿ ಮೂಡುತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಇದುವರೆಗೆ ಇದ್ದ ಆತಂಕ, ಭೀತಿ ಮತ್ತು ಅನಿಶ್ಚಿತತೆಗಳು ಮಾಯವಾಗಿ ಒಂದು ವಿಶಿಷ್ಟವಾದ ಆತ್ಮೀಯ ಶಾಂತಿ ನಿಮ್ಮದಾಗುತ್ತೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನದ ಮೂಲಕ ನಿಮ್ಮ ಶತ್ರುಗಳು ಅಥವಾ ನಿಮ್ಮನ್ನು ವಿರೋಧಿಸಿದವರು ಸಹ ನಿಮ್ಮ ಮಾತನ್ನು ಒಪ್ಪಿಕೊಳ್ಳುವಂತೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಮ್ಮ ನಡೆ ಮತ್ತು ನುಡಿಯಲ್ಲಿ ಒಂದು ರೀತಿಯ ಆಕರ್ಷಣೆ ಉಂಟಾಗಲಿದ್ದು, ಸಮಾಜದಲ್ಲಿ ನಿಮ್ಮ ಗೌರವ ಮತ್ತಷ್ಟು ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಸಂಭವಿಸಲಿರುವ ಆ 5 ಮಹಾಪವಾಡಗಳು ಮತ್ತು ಸಂತೋಷದ ಸುದ್ದಿಗಳು. ಮೊದಲನೆಯ ಮಹಾ ಸುದ್ದಿ ಎಂದರೆ ಸಂತಾನ ಭಾಗ್ಯ ಹಾಗೂ ಮಕ್ಕಳ ಉನ್ನತಿ. ವೃಷಭ ರಾಶಿಯ ಜಾತಕದವರ ಮನೆಯಲ್ಲಿ ಬಹಳ ದಿನಗಳಿಂದ ಮಗುವಿನ ಕಿಲಕಿಲನಾದ ಕೇಳದಿದ್ದರೆ ಈ ದಿವ್ಯ ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಶುಭ ವಾರ್ತೆಯೊಂದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ವೈದ್ಯಕೀಯ ಚಿಕಿತ್ಸೆಗಳು ಫಲಿಸದೆ ಬೇಸತ್ತಿದ್ದ ದಂಪತಿಗಳಿಗೆ ದೈವಿಕ ಅನುಗ್ರಹದ ಮೂಲಕ ಹೊಸ ಭರವಸೆ ಮೂಡುತ್ತೆ. ಇದರೊಂದಿಗೆ ಈಗಾಗಲೇ ಮಕ್ಕಳನ್ನು ಹೊಂದಿರುವ ಪೋಷಕರಿಗೆ ತಮ್ಮ ಮಕ್ಕಳ ಕಡೆಯಿಂದ ಅತ್ಯಂತ ಹೆಮ್ಮೆಯ ಸುದ್ದಿ ಸಿಗಲಿದೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ, ಕ್ರೀಡೆಯಲ್ಲಿ ಅಥವಾ ತಾವು ನಂಬಿದ ವೃತ್ತಿ ಕ್ಷೇತ್ರದಲ್ಲಿ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿ ಮನೆತನದ ಹೆಸರನ್ನು ಎತ್ತಿ ಹಿಡಿಯಲಿದ್ದಾರೆ. ಈ ಸಂತೋಷದ ವಾರ್ತೆಯು ಇಡೀ ಕುಟುಂಬವು ಒಟ್ಟಾಗಿ ಸೇರಿ ಸಂಭ್ರಮಿಸಲು ಮತ್ತು ಈ ಸಿಹಿ ಹಂಚಲು ಪ್ರೇರಣೆಯಾಗಲಿದೆ. ಈ ಎರಡನೆಯ ಮಹಾ ಸುದ್ದಿ ಎಂದರೆ ಪ್ರೇಮ ಜೀವನಕ್ಕೆ ದಕ್ಕಲಿರುವ ಕೌಟುಂಬಿಕ ಒಪ್ಪಿಗೆ. ನೀವು ಯಾರಿಗಾದರೂ ನಿಮ್ಮ ಹೃದಯವನ್ನು ನೀಡಿ ಅವರನ್ನು ನಿಮ್ಮ ಜೀವನದ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಹಂಬಲಿಸುತ್ತಿದ್ರೆ ಈ 5 ದಿನಗಳು ನಿಮ್ಮ ಪ್ರೇಮ ಕಥೆಗೆ ಒಂದು ಸುಂದರ ತಿರುವು ನೀಡುತ್ತೆ. ಇದುವರೆಗೆ ನಿಮ್ಮ ಪ್ರೇಮಕ್ಕೆ ಅಡ್ಡಗೋಡೆಯಾಗಿದ್ದ ಈ ಜಾತಿ, ಮತ ಅಥವಾ ಕೌಟುಂಬಿಕ ಪ್ರತಿಷ್ಠೆಯ ಭಿನ್ನಾಭಿಪ್ರಾಯಗಳು ಈ ಸಮಯದಲ್ಲಿ ಕರಗಿ ನೀರಾಗಲಿವೆ. ಹಿರಿಯರ ಮನಸ್ಸು ಬದಲಾಗಲಿದ್ದು ಅವರು ನಿಮ್ಮ ಪ್ರೇಮ ವಿವಾಹಕ್ಕೆ ಅತ್ಯಂತ ಸಂತೋಷದಿಂದ ಒಪ್ಪಿಗೆ ಸೂಚಿಸಲಿದ್ದಾರೆ. ಮನೆಯಲ್ಲಿ ಶೀಘ್ರದಲ್ಲೇ ಮಂಗಳ ಕಾರ್ಯಗಳು, ಮದುವೆಯ ನಿಶ್ಚಿತಾರ್ಥದಂತಹ ಧಾರ್ಮಿಕ ವಿಧಿವಿಧಾನಗಳು ಜರುಗಲು ಸಿದ್ಧತೆಗಳು ಆರಂಭವಾಗಲಿವೆ. ಮೂರನೆಯ ಮಹಾಸುದ್ದಿ ಕೌಟುಂಬಿಕ ಕಲಹಗಳ ಅಂತ್ಯ ಮತ್ತು ಸಂಬಂಧಗಳ ಪುನರ್ಮಿಲನ. ಕಳೆದ ಕೆಲವು ವರ್ಷಗಳಿಂದ ಆಸ್ತಿ ವಿಚಾರಕ್ಕಾಗಿ ಅಥವಾ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಿಗಾಗಿ ಒಡೆದು ಹೋಗಿದ್ದ ಕುಟುಂಬಗಳು ಮತ್ತೆ ಒಂದಾಗುವ ಅದ್ಭುತ ಕಾಲ ಇದಾಗಿದೆ. ಅಣ್ಣ ತಮ್ಮಂದಿರ ನಡುವೆ, ಅತ್ತೆ ಸೊಸೆಯ ನಡುವೆ ಅಥವಾ ದಂಪತಿಗಳ ನಡುವೆ ಇದ್ದ ಕೋರ್ಟ್ ಕಚೇರಿ ವ್ಯವಹಾರಗಳು ಹಾಗೂ ಮನಸ್ತಾಪಗಳು ಮಾತುಕತೆಯ ಮೂಲಕ ಸುಸಂಖ್ಯಾತಗೊಳ್ಳಲಿವೆ. ನಿಮ್ಮ ಇಡೀ ಕುಟುಂಬವು ಒಂದೇ ಸೂರಿನಡಿ ಕುಳಿತು ಹಳೆಯ ಕಹಿ ನೆನಪುಗಳನ್ನು ಮರೆತು ನಗುವಿನ ವಾತಾವರಣವನ್ನು ಸೃಷ್ಟಿಸಲಿದೆ. ನೆರೆಹೊರೆಯವರು ಮತ್ತು ಹಿತೈಷಿಗಳು ನಿಮ್ಮ ಕುಟುಂಬದ ಒಗ್ಗಟ್ಟನ್ನು ನೋಡಿ ಆಶ್ಚರ್ಯಪಡುವಂತೆ ಈ 5 ದಿನಗಳು ಮಾಡಲಿವೆ. ನಾಲ್ಕನೆಯ ಮಹಾಸುದ್ದಿ ಸ್ಥಿರಾಸ್ತಿ ಮತ್ತು ವಾಹನ ಯೋಗದ ಸಿದ್ಧಿ. ಸ್ವಂತ ಮನೆಯನ್ನು ಖರೀದಿಸಬೇಕು ಅಥವಾ ಭೂಮಿಯನ್ನು ಪಡೆದು ಕೃಷಿ ಮಾಡಬೇಕು ಎಂಬ ನಿಮ್ಮ ಬಹುದಿನಗಳ ಕನಸು ನನಸಾಗುವ ಸಮಯ ಹತ್ತಿರ ಬಂದಾಯಿತು. ಈ 5 ದಿನಗಳ ಅವಧಿಯಲ್ಲಿ ನಿಮಗೆ ತಿಳಿಯದಂತೆ ಅತ್ಯಂತ ಲಾಭದಾಯಕವಾದ ಜಮೀನು ಅಥವಾ ಸೈಟು ನಿಮ್ಮ ಕೈ ಸೇರುವ ಯೋಗವಿದೆ. ನೀವು ವಾಹನ ಖರೀದಿಸಬೇಕು ಎಂದು ಅಂದುಕೊಂಡಿದ್ರೆ ಲಕ್ಷ್ಮೀದೇವಿಯ ಕೃಪೆಯಿಂದ ಈ ಸಮಯದಲ್ಲಿ ನಿಮ್ಮ ಮನೆಗೆ ಹೊಸ ವಾಹನದ ಆಗಮನವಾಗಲಿದೆ. ಇದು ನಿಮ್ಮ ಕುಟುಂಬದ ಐಷಾರಾಮಿ ಜೀವನಕ್ಕೆ ಮತ್ತು ಸಮಾಜದಲ್ಲಿ ನಿಮ್ಮ ಆರ್ಥಿಕ ಮಟ್ಟದ ಏರಿಕೆಗೆ ಸಾಕ್ಷಿಯಾಗಲಿದೆ. 5ನೆಯ ಮಹಾ ಸುದ್ದಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಭೂತಪೂರ್ವ ಯಶಸ್ಸು. ವೃತ್ತಿ ರಂಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ನೀವು ನೊಂದಿದ್ದರೆ ಈ 5 ದಿನಗಳಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಲಿದ್ದಾರೆ. ನಿಮಗೆ ಬರಬೇಕಿದ್ದ ಪ್ರಮೋಷನ್, ಹುದ್ದೆ ಏರಿಕೆ ಹಾಗೂ ಸಂಬಳದ ಹೆಚ್ಚಳದ ಆದೇಶದ ಪತ್ರ ನಿಮ್ಮ ಕೈ ಸೇರಲಿದೆ. ಇನ್ನು ಸ್ವಂತ ಉದ್ಯೋಗ ಮಾಡುವವರಿಗೆ ಹೊಸ ಕಸ್ಟಮರ್ಗಳ ಮತ್ತು ದೊಡ್ಡ ಆರ್ಡರ್ಗಳ ಮಹಾಪೂರಕವೇ ಹರಿದು ಬರಲಿದೆ. ಕಳೆದು ಹೋಗಿದ್ದ ಬಿಸ್ನೆಸ್ ಮಾರುಕಟ್ಟೆ ಮತ್ತೆ ನಿಮ್ಮ ವಶವಾಗಲಿದ್ದು ಆರ್ಥಿಕತೆಯ ಈ ಗ್ರಾಫ್ ದಿಢೀರನೆ ಮೇಲಕ್ಕೇರಲಿದೆ. ವೃತ್ತಿ ಜೀವನ, ಉದ್ಯೋಗ ಮತ್ತು ಆರ್ಥಿಕ ವೃದ್ಧಿಯ ಆಳವಾದ ವಿಶ್ಲೇಷಣೆ. ಉದ್ಯೋಗಸ್ಥರ ಜಾತಕ ಮತ್ತು ಕಚೇರಿಯ ರಾಜಕೀಯದ ಹಿನ್ನೆಲೆ.
ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಈ 5 ದಿನಗಳು ಅತ್ಯಂತ ನಿರ್ಣಾಯಕ ಹಾಗೂ ವಿಜಯೋತ್ಸವದ ಕಾಲವೆನ್ನಬಹುದು. ಜಾತಕದಲ್ಲಿ ಸೂರ್ಯ ಮತ್ತು ಬುಧನ ಅನುಗ್ರಹದಿಂದಾಗಿ ನಿಮ್ಮ ಕಚೇರಿಯಲ್ಲಿ ಇರುವವರಿಗೆ ನಿಮ್ಮನ್ನು ಕಡೆಗಣಿಸುತ್ತಿದ್ದ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಲಿವೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ಕಠಿಣ ಶ್ರಮವನ್ನು ಗುರುತಿಸುವ ನಿಮ್ಮ ಕಂಪನಿಯ ಬಾಸ್ ಅಥವಾ ಉನ್ನತ ಅಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿಯನ್ನು ವಹಿಸಲಿದ್ದಾರೆ. ನೀವು ನೀಡುವ ಸಲಹೆಗಳು ಕಚೇರಿಯ ಪ್ರಗತಿಗೆ ಪೂರಕವಾಗಲಿದ್ದು, ನಿಮ್ಮ ಬುದ್ಧಿವಂತಿಕೆಗೆ ದೊಡ್ಡ ಮಟ್ಟದ ಗೌರವ ಸಿಗಲಿದೆ. ಆದರೆ ಇದರೊಂದಿಗೆ ನೀವು ಒಂದು ಪ್ರಮುಖ ವಿಷಯವನ್ನು ನೆನಪಿನಲ್ಲಿ ಇಟ್ಕೋಬೇಕು. ಸಮಾಜದಲ್ಲಿ ಅಥವಾ ಕಚೇರಿಯಲ್ಲಿ ನಮಗೆ ಗೌರವ ಮತ್ತು ಪ್ರಸಿದ್ಧಿ ಹೆಚ್ಚಾದಾಗ ನಮ್ಮ ಸುತ್ತಮುತ್ತಲಿರುವ ಕೆಲವರಿಗೆ ನಮ್ಮ ಮೇಲೆ ಅಸೂಯೆ ಮತ್ತು ಈ ಒಂದು ಜಲನ್ ಭಾವನೆ ಮೂಡುವುದು ಸಹಜ. ನಿಮ್ಮ ಸಹೋದ್ಯೋಗಿಗಳಲ್ಲಿ ಕೆಲವರು ನಿಮ್ಮ ಹೆಸರನ್ನು ಕೆಡಿಸಲು ಅಥವಾ ನಿಮ್ಮ ಯಶಸ್ಸಿಗೆ ಅಡ್ಡಿಪಡಿಸಲು ತೆರೆಮರೆಯಲ್ಲಿ ಸಣ್ಣ ಪುಟ್ಟ ಸಂಚುಗಳನ್ನು ರೂಪಿಸಬಹುದು. ಇದಕ್ಕೆ ನೀವು ಯಾವುದೇ ರೀತಿಯಲ್ಲಿ ಹೆದರಬೇಕಾದ ಅಗತ್ಯವಿಲ್ಲ. ನಿಮ್ಮ ಕೆಲಸದಲ್ಲಿ ನೀವು ಸದಾ ನಿಷ್ಠರಾಗಿರಿ. ಯಾರೊಂದಿಗೂ ಕಚೇರಿಯ ಆಂತರಿಕ ರಾಜಕೀಯದ ಬಗ್ಗೆ ಚರ್ಚಿಸಲು ಹೋಗಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ಕೊಡುವ ದೊಡ್ಡ ಉತ್ತರವಾಗುತ್ತೆ. ವ್ಯಾಪಾರ ಮತ್ತು ಉದ್ಯಮ ರಂಗದ ದಿವ್ಯ ಲಾಭಗಳು. ವ್ಯಾಪಾರಸ್ಥರಿಗೆ ಈ 5 ದಿನಗಳ ಅವಧಿಯು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಲಾಭವನ್ನು ತಂದುಕೊಡಲಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯ ಅಧಿಪತಿ ಶುಕ್ರಾಚಾರ್ಯರು ಆಗಿರುವುದರಿಂದ ಈ ಕಲೆ, ಸೌಂದರ್ಯ ವರ್ಧಕಗಳು, ಸಿದ್ಧ ಉಡುಪುಗಳು, ಹೋಟೆಲ್ ಮತ್ತು ಆಹಾರದ ಉದ್ಯಮ ಹಾಗೂ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ಭರ್ಜರಿ ಲಾಭ ಸಿಗಲಿದೆ. ಇಂದಿನ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ನಿಮ್ಮ ವ್ಯಾಪಾರವನ್ನು ಆನ್ಲೈನ್, ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ವಿಸ್ತರಿಸಲು ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಸಾಂಪ್ರದಾಯಿಕ ವ್ಯವಹಾರದ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರೆ ನಿಮ್ಮ ಲಾಭವು ದುಪ್ಪಟ್ಟವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ಮಾತ್ರ ಈ ಸಮಯದಲ್ಲಿ ಹಣಕಾಸಿನ ವಹಿವಾಟು ನಡೆಸುವಾಗ ಅತ್ಯಂತ ಜಾಗರೂಕರಾಗಿ ಇರಬೇಕು. ನಿಮ್ಮ ಸಹಿ ಅಥವಾ ಮುಖ್ಯವಾದ ಕಾಗದ ಪತ್ರಗಳನ್ನು ಬೇರೆಯವರ ಕೈಗೆ ಕೊಡುವ ಮುನ್ನ 100 ಬಾರಿ ಯೋಚಿಸಿ. ಆರ್ಥಿಕ ಹೂಡಿಕೆ ಮತ್ತು ಸಂಪತ್ತಿನ ಕ್ರೋಢೀಕರಣ. ಧನಯೋಗದ ಪ್ರಭಾವದಿಂದಾಗಿ ಈ 5 ದಿನಗಳಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಹಳೆಯ ಬಾಕಿ, ಉಳಿದಿದ್ದ ಹಣ ಅಥವಾ ಯಾರೋ ತೆಗೆದುಕೊಂಡು ಹೋಗಿ ಕೈಕೊಟ್ಟಿದ್ದ ಸಾಲದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಷೇರು ಮಾರುಕಟ್ಟೆ ಆಗಿರ್ಬೋದು, ಚಿನ್ನದ ಮೇಲಿನ ಹೂಡಿಕೆ ಅಥವಾ ಸ್ಥಿರಾಸ್ತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ 5 ದಿನಗಳಲ್ಲಿ ಮಾಡುವ ಹೂಡಿಕೆಯ ಭವಿಷ್ಯದಲ್ಲಿ ನಿಮಗೆ ನಿರಂತರವಾದ ಮತ್ತು ಗರಿಷ್ಠ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಆದರೆ ನೆನಪಿರಲಿ, ಈ ಸಮಯದಲ್ಲಿ ಯಾರಿಗಾದರೂ ಕೈಗಡ ಅಥವಾ ಸಾಲದ ರೂಪದಲ್ಲಿ ದೊಡ್ಡ ಮೊತ್ತದ ಹಣವನ್ನು ನೀಡಬೇಡಿ. ಈ ದಿನಗಳಲ್ಲಿ ಕೊಟ್ಟ ಸಾಲವು ಬೇಗನೆ ಮರಳಿ ಬರುವುದು ಕಷ್ಟವಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ಇರಿ ಮತ್ತು ಆರೋಗ್ಯದ ಒಂದು ರಕ್ಷಣೆ ವಹಿಸಬೇಕಾದ ಮುಖ್ಯ ಜಾಗರೂಕತೆಗಳು. ಬ್ರಹ್ಮಾಂಡದ 5 ಮಹಾಯೋಗಗಳು ನಿಮಗೆ ಅದೃಷ್ಟವನ್ನು ತರುತ್ತಿವೆ ಎಂದಾಕ್ಷಣ ನೀವು ಕಣ್ಣು ಮುಚ್ಚಿ ಎಲ್ಲರನ್ನ ನಂಬಬಹುದು ಎಂದರ್ಥವಲ್ಲ. ನೆನಪಿಡಿ, ಜಾತಕದಲ್ಲಿ ಗ್ರಹಗಳು ಉಚ್ಚಸ್ಥಾನದಲ್ಲಿದ್ದಾಗಲೂ ನಮ್ಮ ಸಣ್ಣ ಪುಟ್ಟ ತಪ್ಪುಗಳು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಈ 5 ದಿನಗಳಲ್ಲಿ ವೃಷಭ ರಾಶಿಯವರು ಯಾವುದೇ ರೀತಿಯ ಪ್ರಮುಖ ಕಾಗದ ಪತ್ರಗಳಿಗೆ ಸಹಿ ಮಾಡುವಾಗ ಕಣ್ಣು ಮುಚ್ಚಿ ಸಹಿ ಮಾಡಬೇಡಿ. ಪ್ರತಿಯೊಂದು ಸಾಲನ್ನು ಸೂಕ್ಷ್ಮವಾಗಿ ಓದಿ ಕಾನೂನು ತಜ್ಞರ ಅಥವಾ ಈ ಮನೆಯ ಹಿರಿಯರ ಸಲಹೆ ಪಡೆದ ನಂತರವೇ ಮುಂದುವರಿಯಿರಿ. ಒಂದು ಸಣ್ಣ ನಿರ್ಲಕ್ಷ್ಯವು ನಿಮ್ಮನ್ನು ಕಾನೂನು ಸಂಕಷ್ಟಕ್ಕೆ ಸಿಲುಕಿಸಬಹುದು. ಇದರೊಂದಿಗೆ ನಿಮ್ಮ ಸ್ವಭಾವದಲ್ಲಿ ದಿಢೀರ್ ಕೋಪ ಅಥವಾ ಈ ಒಂದು ಹಠದ ಗುಣ ಮೂಡದಂತೆ ನೋಡಿಕೊಳ್ಳಿ. ಗ್ರಹಗಳ ತೀವ್ರತೆಯಿಂದಾಗಿ ಕೆಲವೊಮ್ಮೆ ಮನಸ್ಸು ಚಂಚಲವಾಗಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಕಟುವಾದ ನುಡಿಗಳು ಆತ್ಮೀಯ ಸಂಬಂಧಗಳನ್ನು ತಕ್ಷಣವೇ ಮುರಿದು ಹಾಕಬಲ್ಲವು. ಆದ್ದರಿಂದ ಪ್ರತಿಯೊಂದು ಸನ್ನಿವೇಶದಲ್ಲೂ ಸಂಯಮ ಮತ್ತು ಶಾಂತತೆಯಿಂದ ವರ್ತಿಸುವುದು ಅತ್ಯಂತ ಅವಶ್ಯಕ. ಈ 5 ದಿನಗಳಲ್ಲಿ ನಿಮ್ಮ ದೇಹದಲ್ಲಿ ಒಂದು ಹೊಸ ರೀತಿಯ ಚೈತನ್ಯ ಮತ್ತು ವಿಶಿಷ್ಟವಾದ ಆತ್ಮಬಲ ಮೂಡುವುದನ್ನು ನೀವು ಗಮನಿಸುತ್ತೀರಿ. ಮಹಾದೇವನ ಕೃಪೆಯಿಂದಾಗಿ ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಈ ಸಮಯದಲ್ಲಿ ಸೂಕ್ತ ಔಷಧೋಪಚಾರಗಳು ದೊರೆತು ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದೆ. ಮಾನಸಿಕ ಒತ್ತಡವು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಆದಾಗ್ಯೂ ಬದಲಾಗುತ್ತಿರುವ ಹವಾಮಾನದ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಆರೋಗ್ಯದ ಏರುಪೇರುಗಳಾದ
ತಲೆನೋವು ಇರಬಹುದು, ಈ ಗಂಟಲಿನ ಇನ್ಫೆಕ್ಷನ್ ಇರಬಹುದು ಅಥವಾ ಶೀತದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದನ್ನು ಆಲಕ್ಷಿಸದೆ ಆರಂಭದಲ್ಲೇ ಆಯುರ್ವೇದ ಪದ್ಧತಿಗಳು ಅಥವಾ ವೈದ್ಯರ ಸಲಹೆಯ ಮೂಲಕ ಗುಣಪಡಿಸಿಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನ ಮತ್ತು ಯೋಗಾಭ್ಯಾಸ ಮಾಡುವುದರಿಂದ ನಿಮ್ಮ ದೇಹದ ಸಕಾರಾತ್ಮಕ ಶಕ್ತಿಯು ಮತ್ತಷ್ಟು ವೃದ್ಧಿಯಾಗಲಿದೆ. ದಿನನಿತ್ಯದ ಆಹಾರದ ಕ್ರಮದಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರಕ್ಕೆ ಆದ್ಯತೆಯನ್ನು ನೀಡಿ. ದೈವಿಕ ಕೃಪೆಗಾಗಿ ಸರಳ ಜ್ಯೋತಿಷ್ಯ ಪರಿಹಾರಗಳು. ಈ ದಿವ್ಯ 5 ದಿನದ ಯೋಗದ ಸಂಪೂರ್ಣ ಲಾಭಗಳನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ಯಾವುದೇ ರೀತಿಯ ದೃಷ್ಟಿ ದೋಷಗಳನ್ನು ನಿವಾರಿಸಿಕೊಳ್ಳಲು ನೀವು ಈ ಕೆಲವು ಸರಳ ಹಾಗೂ ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಇಲ್ಲಿ ಹೇಳಲಾಗಿದೆ. ಮಹಾದೇವನ ಒಂದು ಜಲಾಭಿಷೇಕ. ಈ 5 ದಿನಗಳು ಪ್ರತಿದಿನ ಬೆಳಿಗ್ಗೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಶುದ್ಧವಾದ ಜಲ ಅಥವಾ ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ. ಅಭಿಷೇಕ ಮಾಡುವಾಗ ನೀವು ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತೆ. ಬಿಲ್ವಪತ್ರೆಯ ಒಂದು ಸಮರ್ಪಣೆ. ಶಿವನಿಗೆ ಅತ್ಯಂತ ಪ್ರಿಯವಾದ 3 ಎಲೆಗಳ ಬಿಲ್ವಪತ್ರೆಯನ್ನು ತಂದು ಅದರ ಮೇಲೆ ಶ್ರೀಗಂಧದಿಂದ ರಾಮ ಎಂದು ಬರೆದು ಶಿವಲಿಂಗದ ಮೇಲೆ ಅರ್ಪಿಸಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ಪಿತೃದೋಷಗಳು ಮತ್ತು ಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ದಾನ ಧರ್ಮ ಮಾಡಿ. ನಿಮ್ಮ ಕೈಲಾದ ಮಟ್ಟಿಗೆ ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಅನ್ನದಾನವನ್ನು ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನು ನೀಡುವುದರಿಂದ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿ. ಪ್ರತಿದಿನ ಸಂಜೆ ಮನೆಯ ಹೊಸ್ತಿಲಲ್ಲಿ ಮತ್ತು ಈ ದೇವರ ಮನೆಯಲ್ಲಿ ಈ ತುಪ್ಪದ ದೀಪವನ್ನು ಹಚ್ಚಿ ಆ ಕಪಾಲೇಶ್ವರನನ್ನು ಪ್ರಾರ್ಥಿಸಿ. ಇದು ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ನೆಲೆಸುವಂತೆ ಮಾಡುತ್ತೆ. ವೃಷಭ ರಾಶಿಯ ಜಾತಕದವರೇ, ಈ ಮಹಾಯೋಗಗಳ ಕಾಲವನ್ನು ವ್ಯರ್ಥ ಮಾಡಬೇಡಿ. ಸಂಪೂರ್ಣ ದೈವಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಯಶಸ್ಸು ನಿಮ್ಮ ಪಾದದಡಿಯಲ್ಲೇ ಇರುತ್ತೆ. ಮಹಾದೇವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ. ಈ ವೃಷಭ ರಾಶಿಯವರ ಒಂದು ಋಣ ವಿಮೋಚನೆ ಮತ್ತು ಸ್ಥಿರಾಸ್ತಿಯ ದಿವ್ಯ ಯೋಗ ಅಂತಲೇ ಅನ್ನಬಹುದು. ಸಾಲದ ಸುಳಿಯಿಂದ ಮುಕ್ತಿ ಮತ್ತು ಧನಾಗಮನದ ಒಂದು ರಹಸ್ಯ. ವೃಷಭ ರಾಶಿಯವರ ಜೀವನದಲ್ಲಿ ಆರ್ಥಿಕ ಶಿಸ್ತು ಇದ್ದರೂ ಸಹ ಕಳೆದ ಕೆಲವು ವರ್ಷಗಳಲ್ಲಿ ಗ್ರಹಗಳ ವಕ್ರದೃಷ್ಟಿಯಿಂದಾಗಿ ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಸಾಲದ ಹೊರೆ ನಿಮ್ಮ ಹೆಗಲ ಮೇಲೆ ಬಿದ್ದಿರಬಹುದು. ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಕುಟುಂಬದ ತುರ್ತು ಅಗತ್ಯಗಳಿಗಾಗಿ ಮಾಡಿದ ಸಾಲಗಳು ನಿಮ್ಮ ನೆಮ್ಮದಿಯನ್ನೇ ಕಳೆದುಕೊಂಡಿರಬಹುದು. ಆದರೆ ಜೂನ್ 29ರಿಂದ ಜುಲೈ 3ರವರೆಗಿನ ಈ 5 ದಿನಗಳಲ್ಲಿ ಗೋಚಾರ ಫಲದಲ್ಲಿ ಸೃಷ್ಟಿಯಾಗುತ್ತಿರುವ ಧನಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗಗಳು ನಿಮ್ಮ ಪಾಲಿಗೆ ಸಂಜೀವಿನಿಯಾಗಲಿವೆ. ವೃಷಭ ರಾಶಿಯ ಕುಂಡಲಿಯಲ್ಲಿ 2ನೇ ಮನೆ ಧನಸ್ಥಾನ ಮತ್ತು 11ನೇ ಮನೆ ಲಾಭಸ್ಥಾನ ಈ ಸಮಯದಲ್ಲಿ ಅತ್ಯಂತ ಸಶಕ್ತಗೊಳ್ಳುತ್ತಿವೆ. ಇದರ ನೇರ ಪರಿಣಾಮವೆಂದರೆ ನೀವು ಯಾರಿಗಾದರೂ ಸಾಲ ಕೊಟ್ಟು ಆ ಹಣ ಮರಳಿ ಬರದೇ ಇದ್ದರೆ ಆ ವ್ಯಕ್ತಿಗಳೇ ಸ್ವತಃ ಬಂದು ನಿಮ್ಮ ಹಣವನ್ನು ಮರಳಿ ನೀಡಲಿದ್ದಾರೆ. ಇನ್ನು ಬ್ಯಾಂಕುಗಳಲ್ಲಿ ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಲೋನ್ ಪಡೆಯಲು ಪ್ರಯತ್ನಿಸುತ್ತಿದ್ದವರಿಗೆ ಯಾವುದೇ ಅಡೆತಡೆಗಳು ಇಲ್ಲದೆ ಸುಲಭವಾಗಿ ಸಾಲ ಮಂಜೂರಾಗುತ್ತೆ. ಈ ಹಣವು ನಿಮ್ಮ ಹಳೆಯ ಹೆಚ್ಚಿನ ಬಡ್ಡಿಯ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿ ನೀವು ನಿರಾಳವಾಗಿ ನಿಟ್ಟುಸಿರು ಬಿಡುವಂತೆ ಮಾಡುತ್ತೆ. ಈ ಸ್ಥಿರಾಸ್ತಿ ಮತ್ತು ಭೂಮಿ ಖರೀದಿಯ ಒಂದು ಯೋಗ. ನಿಮ್ಮ ಸ್ವಂತ ಮನೆ, ಸೈಟು ಅಥವಾ ಕೃಷಿ ಭೂಮಿಯನ್ನು ಹೊಂದಿರಬೇಕು ಎಂಬ ಜನ್ಮಾಂತರದ ಕನಸು ನನಸಾಗುವ ಸುಕಾಲ ಬಂದಿದೆ. ವೃಷಭ ರಾಶಿಯವರಿಗೆ ಭೂಮಿಕಾರಕನಾದ ಮಂಗಳನ ಅನುಗ್ರಹವು ಈ 5 ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ನೀವು ಬಹಳ ದಿನಗಳಿಂದ ಪ್ರಾಪರ್ಟಿ ಕೊಳ್ಳಲು ಹುಡುಕಾಟ ನಡೆಸುತ್ತಿದ್ದರೆ ಈ 5 ದಿನಗಳ ಅವಧಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಕಾನೂನುಬದ್ಧವಾದ ಮತ್ತು ಅತ್ಯಂತ ಲಾಭದಾಯಕವಾದ ಜಾಗವೊಂದು ನಿಮ್ಮ ಕಣ್ಣಿಗೆ ಬೀಳಲಿದೆ. ಯಾವುದೇ ಕೋರ್ಟ್ ಕಚೇರಿಗಳ ವಿವಾದದಲ್ಲಿದ್ದ ಪಿತ್ರಾರ್ಜಿತ ಆಸ್ತಿಗಳು ಈ ಸಮಯದಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆಗಳು 90%ಕ್ಕಿಂತ ಹೆಚ್ಚಿವೆ. ಮನೆಯಲ್ಲಿ ಹೊಸದಾಗಿ ನವೀಕರಣ ಕಾರ್ಯಗಳನ್ನು ಮಾಡಲು ಅಥವಾ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಇದು ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಈ ಸಮಯದಲ್ಲಿ ನೀವು ಭೂಮಿಯ ಮೇಲೆ ಮಾಡುವ ಪ್ರತಿಯೊಂದು ಹೂಡಿಕೆಯು ಭವಿಷ್ಯದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಮೌಲ್ಯವನ್ನು ನಿಮಗೆ ತಂದುಕೊಡುತ್ತೆ.
ನೀವು ಜೀವನದಲ್ಲಿ ಅಂದ್ಕೊಂಡ ಈ ಕನಸು ನನಸಾಗಬೇಕಾ? ಹಾಗಾದ್ರೆ ನೀವು ಈ ಮಂತ್ರವನ್ನ ಪಠನೆ ಮಾಡಲೇಬೇಕು. ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅನ್ನೋ ಮಂತ್ರವನ್ನ 108 ಬಾರಿ ಪಠಿಸಿ. ಇಲ್ಲಾಂದ್ರೆ ಓಂ ಕೃಷ್ಣಾಯ ನಮಃ ಅನ್ನೋ ಈ ಮಂತ್ರ ಕೂಡ ನೀವು ಹೇಳ್ಬಹುದು. ಆದಷ್ಟು ಈ ಮಂತ್ರವನ್ನ ನೀವು ಹೇಳ್ಕೊಂಡ್ರೆ ನೀವು ಜೀವನದಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದೀರಾ, ಏನೆಲ್ಲ ಕನಸು ಕಂಡಿದ್ದೀರಾ ಅದನ್ನೆಲ್ಲ ಈಗ ನೆರವೇರೋ ಟೈಮು ಈ ಶುಭಗಳಿಗೆ ಇವತ್ತಿನ ದಿನ ಈ ಶುಭ ದಿನ ಅಂತಾನೆ ಅನ್ಬಹುದು. ಆದರ್ಶನ ಆಚರಿಸಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.